ನಮಸ್ಕಾರ. ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಬರದ ನಾಡು ಅಂತಲೇ ಗುರುತಿಸಿಕೊಂಡಿರುವ ಆ ಜಿಲ್ಲೆಯಲ್ಲಿ ಇದೀಗ ಹೊಸ ಕ್ರಾಂತಿ ಆರಂಭವಾಗಿದೆ. ನೀರಿನ ಕೊರತೆ, ಬಿಸಿಲಿನ ತಾಪಮಾನದ ನಡುವೆಯೂ ಯುವ ರೈತನೊಬ್ಬ ಆಪಲ್ ಬೆಳೆದು ಎಲ್ಲರ ಗಮನ ಸೆಳೆದಿದ್ದಾನೆ. ಇದು ರೈತರಲ್ಲಿ ಹೊಸ ಭರವಸೆ ಮೂಡಿಸಿದಂತಾಗಿದೆ. ಹಸಿರು ಹೊದಿಕೆಯ ನಡುವೆ ಕೆಂಪು ಬಣ್ಣದಲ್ಲಿ ಕಂಗೊಳಿಸುತ್ತಿರುವ ಆಪಲ್ ಹಣ್ಣುಗಳು. ಕಣ್ಣಿಗೆ ಹಬ್ಬದಂತಿರುವ ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಅಡ್ಡಗಲ್ ಗ್ರಾಮದ ಅನಿಲ್ ಎಂಬ ಯುವ ರೈತನ ತೋಟದಲ್ಲಿ. ಕಡಿಮೆ ನೀರಿನಲ್ಲಿಯೇ ಹೊಸ ಪ್ರಯೋಗಕ್ಕೆ ಮುಂದಾದ ಯುವ ರೈತ ಸಾಂಪ್ರದಾಯಿಕ ಬೆಳೆ ಬಿಟ್ಟು ಆಪಲ್ ಬೆಳೆಗೆ ಕೈ ಹಾಕಿ ಯಶಸ್ಸು ಕಂಡಿದ್ದಾನೆ. ಆರಂಭದಲ್ಲಿ ಹಲವು ಮಂದಿ ಅನುಮಾನ ವ್ಯಕ್ತಪಡಿಸಿದ್ದರೂ ಸಹ ಇದೀಗ ಆಪಲ್ ಬೆಳೆದು ಫಲ ನೀಡುತ್ತಿರುವುದು ಸುತ್ತಮುತ್ತಲಿನ ರೈತರ ಅಚ್ಚರಿಗೆ ಕಾರಣವಾಗಿದೆ. ಅಡ್ಡಗಲ್ ಗ್ರಾಮದಲ್ಲಿರುವ ತನ್ನ 1 ಎಕರೆ ಜಮೀನಿನಲ್ಲಿ 5-6 ಲಕ್ಷ ಹಣ ಖರ್ಚು ಮಾಡಿ 400 ಆಪಲ್ ಗಿಡಗಳನ್ನು ನೆಟ್ಟು 1.5 ವರ್ಷ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದಾನೆ. ಈಗ ಚಿಕ್ಕಬಳ್ಳಾಪುರದಲ್ಲಿ ಆಪಲ್ ಬೆಳೆಯನ್ನು ಬೆಳೆದು ಯಶಸ್ಸು ಕಂಡು ಬೇರೊಬ್ಬ ರೈತರಿಗೆ ಮಾದರಿಯಾಗಿದ್ದಾನೆ. ಅಡ್ಡಗಲ್ ಅನಿಲ್ ಅಂತೇಳ್ಬಿಟ್ಟು ಅಡ್ಡಗಲ್ ಗ್ರಾಮನೇ ನಮ್ಮದು, ಚಿಕ್ಕಬಳ್ಳಾಪುರ ತಾಲೂಕು. ನಾನು ಮೊದಲಿಂದ ಕೂಡ ಆಪಲ್ ಬೆಳಿಬೇಕು, ಆರೆಂಜ್ ಬೆಳಿಬೇಕು ಅಂತ ತುಂಬ ಇಂಟ್ರೆಸ್ಟಿಂದ ಇದ್ದೆ. ನನಗೆ ತುಂಬ ವಿಶೇಷ ಆಪಲ್ಲು ಬೆಳಿಲೇಬೇಕು ಅಂತ. ಕೆಲವರು ಅನ್ನೋರು ನಮ್ಮ ಕಡೆ ಆಪಲ್ ಆಗಲ್ಲ ಅಂತ. ನಾನು ಇದೇ ರೀತಿಯಾಗಿ ಏನಪ್ಪ ಆಗ್ತದಿಲ್ಲ, ಇದು ಬರೀ ಕಾಶ್ಮೀರ ಸೈಡು ಅಂತ ಅಂದ್ಕೊತಾ ಇದ್ದೆ. ಯೂಟ್ಯೂಬ್ಗಳು ನೋಡ್ತಾ ಇದ್ದ ಸಂದರ್ಭದಲ್ಲಿ ಅಲ್ಲಿ ಬರೋವಂಥದ್ದು ಏನು ಆಪಲ್ಲು ಬೆಳಿಬೋದು ಅದು ಇದು ಅಂತ ನಮ್ಮ ಕರ್ನಾಟಕದಲ್ಲಿ ತೋರಿಸೋರು. ಸರಿ, ಏನು ಮಾಡೋದು, ನನಗೆ ಆಪಲ್ ಗಿಡಗಳು ಬೇಕಂತ ಭಾರಿ ಸರ್ಚ್ ಮಾಡಿದೆ. ಆಮೇಲೆ ನಮ್ಗೆ ಸಿಕ್ಕಿದ್ದು ನಮ್ಗೆ ಆರಾಧ್ಯ ನರ್ಸರಿಯ ಶಶಿಯಣ್ಣವರು, ತುಮಕೂರು ಡಿಸ್ಟಿಕ್ಕು, ಗುಬ್ಬಿ ತಾಲೂಕಿನವರು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. 1 ತಿಂಗಳ ಕಾಲ ತುಂಬ ಸತಾಯಿಸಿದೆ, ಅಣ್ಣ ಗಿಡ ಬೇಕು ಅಂತ. ಅವರೂ ಕೊಟ್ಟರು, ಗಿಡ ಕೊಟ್ಟರು. 1 ತಿಂಗಳಾದಮೇಲೆ ಗಿಡ ಕೊಟ್ಟರು. 1 ಎಕರೆ 400 ಗಿಡ ಅಷ್ಟು ತರಿಸಿದೆ. ಎಲ್ಲರೂ ನಗಿದ್ರು. ಆಪಲ್ ಆಗ್ತಾಯಿದೆ, ನಮ್ಮ ಕಡೆ ಆಗೋದಂತೆಲ್ಲ ಬೇರೆ ದೇಶಗಳಲ್ಲಿ ಆಗೋದಂತೆಲ್ಲ ಗೇಲಿ ಮಾಡಿದ್ರು. ಸರಿ, ನಾನು ಅದನ್ನು ಸೀರಿಯಸ್ಸಾಗಿ ತಗೊಂಡೆ. ಆಯ್ತಪ್ಪ, ಆಗದೆ ಇದ್ರೂ ಪರವಾಗಿಲ್ಲ, ನಾನು ಒಂದು ಸರಿ ಚೆಕ್ ಮಾಡಿ ನೋಡೋಣ ಅಂಥೇಳಿ ಹಾಕಿದೆ. ಸರ್, ಮಗುನ ಸಾಕ್ದಂಗೆ ಸಾಕ್ಬೇಕು ಗಿಡ. ಸುಮ್ಮನೆ ಗಿಡ ಹಾಕಿ ನಾವು ನೀರು ಬಿಡ್ತಾಯಿದ್ದೀವಿ, ಏನೋ ಕಾಟಾಚಾರಕ್ಕೆ ಗಿಡ ಹಾಕಿದ್ದೀವಿ ನಾವು ಅಂದರೆ ಆಗಲ್ಲ. ಖಂಡಿತವಾಗ್ಲೂ ನಾವು ಮಗುನ ಸಾಕ್ದಂಗೆ ಸಾಕಿದ್ರೆ 100% ನಾವು ಸಕ್ಸಸ್ ಆಗ್ತೀವಿ ಅನ್ನೋದು ಒಂದು ಉದಾಹರಣೆ. ಜೊತೆಗೆ ಒಂದು ಆರೆಂಜ್ ಗಿಡ ಕೂಡ ಹಾಕಿದೆ. ಅದರಲ್ಲಿ ಒಂದು 30 ಕಾಯಿ ಬಂದಿದೆ. ಒಂದು 10 ಗಿಡ ಮೋಸಂಬಿ ಹಾಕಿದ್ದೀನಿ, ತೈವಾನ್ ಮೋಸಂಬಿ ಅಂತ, ಅದು ಚೆನ್ನಾಗಿ ಬಂದಿದೆ ಸರ್. ಬಟ್ ಆಪಲ್ಲು 3 ವೆರೈಟಿ ಹಾಕಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಸ್ವಲ್ಪ ಹಸಿ ಕಾಯಿಗಳಿದೆ, ಒಂದು ಸ್ವಲ್ಪ ಫುಲ್ ಹಣ್ಣು ಆಗಿಬಿಟ್ಟಿದೆ. ಸೊ ಹಂಗಾಗಿ ಇದು ಸ್ವಲ್ಪ ಮಾರ್ಕೆಟಿಂಗ್ ಮಾಡೋಣ ಅಂಥೇಳಿ ಬರ್ತದೆ ಸರ್. ಅದರಲ್ಲೇನು ವಿಶೇಷ ಏನಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಮಾಡ್ಬೋದು, ಪ್ರತಿಯೊಬ್ಬ ರೈತರು ಕೂಡ ಆಪಲ್ಲು ನಮ್ಮ ಕಡೆ ಕೂಡ ಬೆಳಿಬೋದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೀನಿ. ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಗಿಡ ಕೊಟ್ಟವರಾಗಲಿ? ಸರ್, ಗಿಡ ಕೊಟ್ಟವರು ಶಶಣ್ಣವರು ನಮಗೆ ತುಂಬಾ ಸಹಕಾರ ಕೂಡ ನೀಡಿದ್ರು. ಇಲ್ಲಾಂದ್ರೆ ನಾನು ಇಷ್ಟು ಬೆಳೆಯೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ನನಗೇನೇ ಒಂದು ಸ್ವಲ್ಪ ತೋಟದಲ್ಲಿ ಒಂದು ರೋಗ ಕಾಣಿಸಿದ್ರು ಕೂಡ ಇಮ್ಮಿಡಿಯೇಟಾಗಿ ಅವ್ರಿಗೆ ಫೋನ್ ಮಾಡ್ತಾಯಿದ್ದೆ. ಅವ್ರು ಹೇಳೋವಂಥವ್ರು ಈ ರೀತಿ ಅದು ಸ್ವಲ್ಪ ಆರ್ಗಾನಿಕಲಾಗಿ ಬೆಳೆದಿದ್ದೀವಿ, ಹಸು ಗಂಜಲ ಮತ್ತು ಎಲ್ಲನೂ ಅದು ಎಲೆ ಇಂಥದ್ದು ಸ್ವಲ್ಪ ಹಾಕಿ ಆರ್ಗಾನಿಕಲಾಗಿ ಬೆಳೆದಿದ್ದೀನಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಔಷಧಿಗಳಲ್ಲಿ ಗಿಡ ಬೆಳೆಸ್ಕೊಂಡಿದ್ದೀನಿ, ಇಲ್ಲ ಅಂತಲ್ಲ. ಈ ಸ್ವಲ್ಪ ಮಚ್ಚೆ ಇರೋವಂಥದ್ದು ನೆನ್ನೆ ಸಾಯಂಕಾಲ ಹಸುದ ಗಂಜಲ ಸ್ವಲ್ಪ ಸ್ಪ್ರೇ ಮಾಡಿದೆ, ಏನು ರೋಗ ಅಟ್ಯಾಚ್ ಆಗದೇ ಇರಲಿ ಅಂಥೇಳಿ. ತುಂಬ ಚೆನ್ನಾಗಿ ಬಂದಿದೆ. ಬಟ್ ಹೇಳೋರು ಶಶಣ್ಣವ್ರು ಎಲ್ಲ ಮಾರ್ಗದರ್ಶನ ಕೂಡ ಕೊಡೋವಂಥವ್ರು, ಇಂಥ ಗೊಬ್ಬರಗಳು ಹಾಕು, ಈ ರೀತಿ ಮಾಡು ಅಂತ. ಬಟ್ ಅವ್ರ ಮಾರ್ಗದರ್ಶನ ತುಂಬ ನನಗೆ ಅನುಕೂಲನ ಆಯಿತು. ಈ ಮಟ್ಟಕ್ಕೆ ನಾನು ಬೆಳೆಯೋದಕ್ಕೂ ಕೂಡ ಸಾಧ್ಯವಾಯಿತು. ಇನ್ನು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಶಶಿಕುಮಾರ್ ಎಂಬುವರ ಬಳಿ ಕಾಶ್ಮೀರ ತಳಿಯ ಆಪಲ್ ಸಸ್ಯಗಳನ್ನು ತಂದು ನೆಟ್ಟಿದ್ದರು. ಈ ವಿಶೇಷ ತಳಿಯ ಆಪಲ್ ಗಿಡಗಳನ್ನು ಹೊರ ರಾಜ್ಯದಿಂದ ತರಿಸಿ ನೆಟ್ಟಿದ್ದ ರೈತ ಡ್ರಿಪ್ ನೀರಾವರಿ ಮೂಲಕ ತೋಟ ನಿರ್ವಹಣೆ ಮಾಡುತ್ತಿದ್ದಾರೆ. ಅತಿ ಕಡಿಮೆ ನೀರಿನ ಬಳಕೆಯಲ್ಲೂ ಸಹ ಉತ್ತಮ ಇಳುವರಿ ಪಡೆಯಬಹುದೆಂದು ರೈತ ಹೇಳುತ್ತಿದ್ದು, ಕೃಷಿಯಲ್ಲಿ ಹೊಸ ಪ್ರಯೋಗಗಳಿಗೆ ಯುವಕರು ಮುಂದಾಗಬೇಕು ಎಂದು ಕರೆ ನೀಡಿದ್ದಾರೆ. ರೈತನ ಸಾಧನೆ ನೋಡಲು ಸುತ್ತಮುತ್ತಲಿನ ರೈತರು ಸಹ ತೋಟಕ್ಕೆ ಭೇಟಿ ನೀಡುತ್ತಿರುವುದು ಹೆಮ್ಮೆಯ ವಿಚಾರವಾಗಿದೆ. ಸರ್ ನಮಸ್ಕಾರ, ನನ್ನ ಹೆಸರು ಶಶಿಕುಮಾರ್ ಅಂತ, ಆರಾಧ್ಯ ನರ್ಸರಿ ಗುಬ್ಬಿ ಪ್ರೊಪ್ರೈಟ್ರು. ಸೊ ನಮ್ಮದು ಬಂದು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಬರುತ್ತೆ. ಸೊ ನಾವು ಆಪಲ್ ಕೃಷಿನ ಇವಾಗ ತುಂಬ ಚೆನ್ನಾಗಿ ನಮ್ಮ ಕರ್ನಾಟಕದಲ್ಲೂ ಚೆನ್ನಾಗಿ ಬರ್ತಿರೋದ್ರಿಂದ ಒಂದು ಪ್ರಮೋಟ್ ಮಾಡ್ತಾಯಿದ್ದೀವಿ. ಸೊ ಇಲ್ಲೇನಾಗಿದೆ, ನಾನು ಲಾಸ್ಟ್ ಇಯರು ಕಾಶ್ಮೀರ್ಗೆ ಹೋಗಿದ್ದೆ. ಕಾಶ್ಮೀರ್ಗೆ ಹೋದಾಗ ಅಲ್ಲಿ ಸೇಬು ಬಿಟ್ಟಿರೋದು ನೋಡಿ ಭಾಳ ಖುಷಿ ಆಯಿತು. ಫ್ಯಾಮಿಲಿ ಟ್ರಿಪ್ ಹೋಗಿದ್ವಿ. ಸೊ ಅಲ್ಲಿ ಸೇಬು ಬೆಳೆಗಾರನ ನಾನು ಒಬ್ಬನ ಭೇಟಿ ಮಾಡಿದೆ.
ಅಬಿದ್ ಅಂತ ಒಬ್ಬರು ಸೇಬು ಬೆಳೆಗಾರನ ಭೇಟಿ ಮಾಡಿದಾಗ ಏನಂದರು, ಸರ್ ಇದು ನಿಮ್ಮ ಕಡೆ ಕೂಡ ಬೆಳಿಬೋದು, 100% ಬರುತ್ತೆ, ಒಂದು 2-3 ವೆರೈಟಿ ಇದ್ದಾವೆ, ಹರ್ಮನ್ 99, ಅನ್ನ ವೆರೈಟಿ ಮತ್ತು ಡಾರ್ಸೆಟ್ ಗೋಲ್ಡನ್ ಅಂತ ನಿಮ್ಮ ಸೈಡ್ ಕೂಡ ಬೆಳಿಬೋದು, ನೀವು ಯಾಕೆ ಪ್ರಯತ್ನ ಪಡಬಾರ್ದು, ನಿಮ್ಮದು ಒಳ್ಳೆ ಹೆಸರಿದೆ. ನಾವು ಆಲ್ರೆಡಿ ಪ್ರಸ್ತುತ ನಮ್ಮ ಸೀಬೆ ಕೃಷಿನಲ್ಲಿ ಕರ್ನಾಟಕದಲ್ಲಿ ಒಳ್ಳೆ ಹೆಸರು ಮಾಡಿದೆ ನಮ್ಮ ನರ್ಸರಿ. ಎಲ್ಲ ಕರ್ನಾಟಕದಾದ್ಯಂತ ಮೂಲೆನಲ್ಲೂ ಒಳ್ಳೊಳ್ಳೆ ಸೀಬೆ, ಈ ಥೈಲ್ಯಾಂಡ್ ಸೀಬೆ ಆಗಿರ್ಬೋದು ಅಥವಾ ಜಪಾನ್ ಸೀಬೆ ಆಗಿರ್ಬೋದು ಕಂಪ್ಲೀಟ್ ಕೊಡ್ತಾ ಬರ್ತಾಯಿದ್ದೀವಿ. ಒಳ್ಳೆ ಹೆಸರಿದೆ. ಹೆಚ್ಚು ಕಮ್ಮಿ ಒಂದು 8-10 ಲಕ್ಷ ಗಿಡ ಆಲ್ರೆಡಿ ನಾವು ಸೀಬೆ ಗಿಡ ಕೊಟ್ಟಿದ್ದೀವಿ. ಸೊ ಅಲ್ಲಿಗೆ ನನಗೆ ಅನ್ನಿಸ್ತು ಆಪಲ್ ಬಗ್ಗೆ ಸ್ವಲ್ಪ ಅವತ್ತೊಂದು ಥಾಟ್ ಮಾಡಿದ್ದೆ, ಏನಾದರೂ ಒಂದು ಆಪಲ್ ನಮ್ಮ ಭಾಗದಲ್ಲೂ ಒಂದು ಟ್ರೈ ಮಾಡ್ಬೋದಲ್ಲ ಅಂತ. ಸೊ ಆ ಥರ ನಾನು ಯೋಚನೆ ಮಾಡಬೇಕಾದ್ರೆ ನನಗೆ ಸಿಕ್ಕಿದ್ದು ಅನಿಲ್ ಅವರು. ಸೊ ಈ ಅನಿಲ್ ಏನು ರೈತರಿದ್ದಾರೆ, ಪ್ರಗತಿಪರ ರೈತರು. ಸೊ ಅವ್ರು ನನಗೆ ಫೋನ್ ಮಾಡಿ ಒಂದು ತಿಂಗಳು ಫಾಲೋ ಅಪ್ ಮಾಡೋದು. ಸರ್ ನನಗೆ ಆಪಲ್ ಗಿಡ ಹಾಕಬೇಕು ಅಂತ ನಾನು ಫಿಕ್ಸ್ ಆಗಿಬಿಟ್ಟಿದ್ದೀನಿ, ಅದು ಬರುತ್ತೋ ಬಿಡುತ್ತೋ ಸೆಕೆಂಡ್ರಿ, ಬಟ್ ನಾನು ಆಪಲ್ ಕೃಷಿ ಮಾಡಲೇಬೇಕು ಅಂತೇಳಿ ಅವರು ರೆಡಿಯಾಗಿದ್ದರು. ಸೊ ನಾನು ಅವ್ರಿಗೋಸ್ಕರ ಕಾಶ್ಮೀರಿಗೆ ಹೋಗಿ ಅಲ್ಲಿಂದ ಗಿಡಗಳು ತೊಗೊಂಬಂದೆ, ಆಪಲ್ ಗಿಡಗಳನ್ನ. ಕಾಶ್ಮೀರಲ್ಲಿ ಗ್ರಾಫ್ಟ್ ಮಾಡಿಸ್ಕೊಂಡು ನಮ್ಮ ಕಡೆಗೆ ಸೂಟ್ ಆಗೋಂತಹ ಬೇರು ಯಾವುದಿರುತ್ತೆ, ರೂಟ್ ಸ್ಟಾಕ್ ಏನಿರುತ್ತೆ, ಸೊ ಅದನ್ನು ಸೆಲೆಕ್ಟ್ ಮಾಡಿ. ಯಾಕಂದರೆ ಡೈರೆಕ್ಟ್ ನೀವು ಕಾಶ್ಮೀರಿಂದ ತರಿಸಿದ್ರೆ ಅಲ್ಲಿಂದ ಬರ್ತಕ್ಕಂಥ ಸೇಬಿನ ಗಿಡದಲ್ಲಿ ಕಾಯಿ ಬಿಡಲ್ಲ. ಇಲ್ಲಿ ರೂಟ್ ಸ್ಟಾಕ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿನ ವಾತಾವರಣಕ್ಕೆ ಈ ಬೇರು ಚೆನ್ನಾಗಿ ಹೊಂದ್ಕೋಬೇಕಾಗುತ್ತೆ. ಸೊ ಅದಕ್ಕೆ ನಾನು ಅಲ್ಲಿಂದ M311 ರೂಟ್ ಸ್ಟಾಕಲ್ಲಿ ಗಿಡಗಳನ್ನ ತೊಗೊಂಬಂದೆ. M311 ಅಂತಿದೆ, M9 ಅಂತ ಇದೆ, ಸೊ M11 ಅಂತ ಇದೆ. ಸೊ ಸುಮಾರು ವೆರೈಟೀಸ್ ಇದೆ ರೂಟ್ ಸ್ಟಾಕಲ್ಲಿ. ಸೊ ರೂಟ್ ಸ್ಟಾಕಲ್ಲಿ ಗಿಡ ತಂದು ಅನಿಲ್ ಅವ್ರಿಗೆ ನಾನು ಡಿಸ್ಟ್ರಿಬ್ಯೂಟ್ ಮಾಡಿದೆ. ಇದರಲ್ಲಿ ಝೀರೋ ನಾಲೆಡ್ಜ್, ನಮಗೆ ಏನೂ ಗೊತ್ತಿರಲಿಲ್ಲ ಆಪಲ್ ಹೇಗೆ ಬೆಳಿಬೇಕು, ಏನು ಮಾಡಬೇಕು ಅಂತ. ಒಂದು ವಿಶಿಷ್ಟ ಪ್ರಯತ್ನಕ್ಕೆ ಇದು ನಾನು ಆಲ್ರೆಡಿ ಅವ್ರಿಗೆ ರೈತರಿಗೂ ಕೂಡ ಹೇಳಿದ್ದೆ, ಇದು ಒಂದು ವ್ಯತಿರಿಕ್ತ ಬೆಳೆ, ನಮ್ಮ ಕಡೆ ಆಗುತ್ತೋ ಇಲ್ಲೋ ಗ್ಯಾರಂಟಿ ಇಲ್ಲ, ನೀವು ಇದನ್ನು ತುಂಬ ನಂಬ್ಕೊಳಕ್ಕೆ ಹೋಗಬೇಡಿ, ಬಟ್ ಒಂದು ಚಾಲೆಂಜಿಗಾಗಿ ಮಾಡಿ, ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದೆ. ಅದ್ರ ತಕ್ಕನಾಗಿ ನಾನು ಹೇಳಿದ್ದು, ನಾನು 100% ಹೇಳಿದೆ, ಅವ್ರು 200% ಎಫರ್ಟ್ ಹಾಕಿ ಅಡ್ಡಗಾಲ ನಿಜವಲ್ಲೂ ತುಂಬ ಚೆನ್ನಾಗಿ ಬೆಳೆದಿದ್ದಾರೆ. ಅದಕ್ಕೆ ನೀವು ನಿದರ್ಶನ ನೋಡ್ಬೋದು, ಆಲ್ರೆಡಿ ಕಾಯಿ ಬಿಟ್ಟಿದೆ. ಇದು ಬಂದು ಮೊದಲನೇ ಕಟಾವು. ಆಪಲ್ ಕೃಷಿ ನಮ್ಮ ಕಡೆ ಕೂಡ ಮಾಡ್ಬೋದು. 40-45 ಡಿಗ್ರಿ ತಾಪಮಾನನ ತಡ್ಕೊಳ್ಳೋಂತಹ ಆಪಲ್ ತಳಿಗಳು ನಮ್ಮಲ್ಲಿ ಅವೈಲೇಬಲ್ ಇದೆ. ನಮ್ಮಲ್ಲಿ ಮೇಯ್ನು 3 ವೆರೈಟಿ ನಮ್ಮ ಕರ್ನಾಟಕದಲ್ಲಿ ಸೂಟಬಲ್ ಇರುತ್ತೆ. ಒಂದು ವೆರೈಟಿ ಬಂದು ಅನ್ನ ವೆರೈಟಿ, ಇನ್ನೊಂದು ಡಾರ್ಸೆಟ್ ವೆರೈಟಿ, ಇನ್ನೊಂದು ಹರ್ಮನ್ 99 ವೆರೈಟಿ. ಎಲ್ಲರೂ ಇದನ್ನು ಇಸ್ರೇಲ್ ವೆರೈಟಿ ಅಂತ ಕೂಡ ಕರಿತಾ ಇದ್ದಾರೆ. ಸೊ ಇಸ್ರೇಲಿಂದ ಕಾಶ್ಮೀರ್ಗೆ ಇಂಪೋರ್ಟ್ ಆಗಿ ಕಾಶ್ಮೀರಿಂದ ಇಲ್ಲಿ ಬರುತ್ತೆ. ರೂಟ್ ಸ್ಟಾಕ್ ಎಲ್ಲ ಇಸ್ರೇಲಿಂದ ಹೋಗುತ್ತೆ. ಸೊ ಇದನ್ನು ಇಸ್ರೇಲ್ ಅನ್ನ ಅಂತ ಕೂಡ ಕರೀತಾರೆ, ಇಸ್ರೇಲ್ ಡಾರ್ಸೆಟ್ ಅಂತ ಕೂಡ ಕರೀತಾರೆ. ಸೊ ಈಗ ಇದನ್ನು ಗಿಡ ಕೃಷಿ ಅಂತ ಬಂದಾಗ ಇದಕ್ಕೆ ನಾಟಿ ಮಾಡೋಕ್ಕೆ ಯಾವುದೇ ಒಂದು ಸೀಸನ್ ಅಂತಕ್ಕಂಥದ್ದಿಲ್ಲ. ಬೋರ್ ವ್ಯವಸ್ಥೆ ಇದ್ದು ಒಂದು ಮಧ್ಯಮ 1 ಇಂಚ್ ನೀರಿದ್ರೂ ಕೂಡ ನೀವು 1 ಎಕರೆ ಮೇಂಟೈನ್ ಮಾಡ್ಬೋದು. ತುಂಬ ನೀರೇನು ಕೇಳೋಂಥ ವೆರೈಟಿ ಅಲ್ಲ ಇದು. ಸೊ ನೀರು ತುಂಬ ಕಡಿಮೆ ಬೇಕಾಗಿರೋಂಥ ವೆರೈಟಿ. ಅಷ್ಟು ಸುಲಭ ಗಿಡ ಸಾಯೋದು ಕೂಡ ಇಲ್ಲ. ಇದು ಚಳಿಗಾಲದಲ್ಲಿ ಡಾರ್ಮೆಂಟರಿ ಸ್ಟೇಜ್ ಅಂತ ಹೋಗುತ್ತೆ. ಅಂದರೆ ಗಿಡ ಸತ್ತೋಗೋ ಥರ ಆಗೋಗುತ್ತೆ ಚಳಿಗಾಲದಲ್ಲಿ, ಎಲೆ ಎಲ್ಲ ಉದುರ್ಬಿಟ್ಟು ಬರಡಾಗ್ಬಿಡುತ್ತೆ. ಸೊ ಈ ಚಳಿಗಾಲದಲ್ಲಿ ಇದನ್ನು ಕಟಿಂಗ್ ಮಾಡಿದ್ರೆ ಜನವರಿ ತಿಂಗಳಿಗೆ ನಮಗೆ ಹೂ ಸ್ಟಾರ್ಟ್ ಆಗಿ, ಫೆಬ್ರವರಿ ತಿಂಗಳಲ್ಲಿ ಕಾಯಿ ಕಚ್ಚಕ್ಕೆ ಸ್ಟಾರ್ಟ್ ಆಗಿ, ಈ ನಮ್ಮ ಏಪ್ರಿಲ್, ಮೇ, ಜೂನ್ ಈ ಟೈಮಲ್ಲಿ ಹಾರ್ವೆಸ್ಟ್ ಸ್ಟಾರ್ಟ್ ಆಗುತ್ತೆ. ಈಗ ನನ್ನ ಕೈಯಲ್ಲಿರ್ತಕ್ಕಂಥದ್ದು ಇದು ಕಾಶ್ಮೀರ್ ಆಪಲ್ ಅಲ್ಲ, ಇಲ್ಲೇ ಬೆಳೆದು ಇಲ್ಲೇ ನಾವು ಈಗ ತಾನೇ ಕಿತ್ತಿರ್ತಕ್ಕಂಥ ಫ್ರೆಶ್ ಆಪಲ್ ಇದು. ಇದು 100% ಸಕ್ಸಸ್ ಆಗಿದೆ. ನಾನು ತುಂಬ ಫುಟೇಜಸ್ಸು ತುಂಬ ನ್ಯೂಸ್ ಚಾನಲಲ್ಲಿ ನೋಡಿದಾಗ ಅವರು ಫೋಕಸ್ ಮಾಡಿ ಒಂದು ಗಿಡ ತೋರಿಸಿದಾಗ ಅದೊಂದು ಗಿಡದಲ್ಲಿ ಅಷ್ಟೇ ಚೆನ್ನಾಗಿ ಬಿಟ್ಟಿರ್ತಿತ್ತು, ಬ್ಯಾಕ್ಗ್ರೌಂಡಲ್ಲಿ ನೋಡಿದಾಗ ಗಿಡ ಎಲ್ಲ ಖಾಲಿ ಇರ್ತಿತ್ತು. ಬಟ್ ಇಲ್ಲಿ ಅಡ್ಗಲ ನಿಲ್ಲೋರು ತೋಟದಲ್ಲಿ ಬಂದಾಗ ನಾನೊಂದು ಕಾಣಿಸಿದ್ದೇನೆಂದರೆ ಪ್ರತಿಯೊಂದು ಗಿಡದಲ್ಲೂ ನೀವು ಆ ಮೂಲೆಯಿಂದ ಹಿಡಿದು ಈ ಮೂಲೆವರೆಗೂ 1 ಎಕರೆ ಇದೆ ಇದು. ಸೊ 1 ಎಕರೆನಲ್ಲಿ ಯಾವ ಗಿಡಕ್ಕೆ ಹೋದ್ರೂ ಮಿನಿಮಮ್ 50, 100, 200 ಕಾಯಿವರೆಗೂ ಇದ್ದಾವೆ. ಸೊ ಅದೊಂದು ವಿಶಿಷ್ಟವಾದಂಥ ಪ್ರಯತ್ನ ನಮ್ಮ ರೈತರು ಮಾಡಿದ್ದಾರೆ. ನಾನು ಇದು ಕ್ವಾಲಿಟಿ ಕೂಡ ಅಷ್ಟೇ, ಯಾವುದು ಕಾಶ್ಮೀರ್ಗಿನ ಏನು ಕಮ್ಮಿ ಇಲ್ಲ, ಆ ಥರ ಶೈನಿಂಗ್ ಕೂಡ ಬಂದಿದೆ, ನೀವು ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ದೀರಾ. ಸೊ ಇದು 1 ಎಕರೆಗೆ 400 ಗಿಡ ಕೂರುತ್ತೆ. ಸಾಲಿಂದ ಸಾಲಿಗೆ 10 ಅಡಿ ಬೇಕಾಗುತ್ತೆ, ಗಿಡದಿಂದ ಗಿಡಕ್ಕೂ 10 ಅಡಿ ಬೇಕಾಗುತ್ತೆ. ಮಧ್ಯದಲ್ಲಿ ನೀವು ಕಲ್ಟಿವೇಷನ್ ಬೇಕಾದ್ರೂ ಮಾಡ್ಕೋಬೋದು. ಒಂದು ಗಿಡಕ್ಕೆ ಸ್ಟಾರ್ಟಿಂಗು ಸರಿಸುಮಾರು ಒಂದು 10 kgವರೆಗೂ ಎಕ್ಸ್ಪೆಕ್ಟೇಷನ್ ಕೂಡ ಮಾಡ್ಬೋದು. ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ರೆ, ನಾನು ಪ್ರತಿಯೊಂದು ಹೇಳ್ತಾ ಇದ್ದೀನಿ, ಆಪಲ್ ಹಾಕಿ ಬಿಟ್ಟರೆ ಅಂತೂ ಬರಲ್ಲ. ಖಂಡಿತವಾಗ್ಲೂ ನೀವು ಅದನ್ನು ಚಾಚು ತಪ್ಪದೆ ಮಗು ಥರ ಮೇಂಟೈನ್ ಮಾಡಬೇಕು. ಆ ರೀತಿ ಯಾವ ಥರ ಮೇಂಟೈನ್ ಮಾಡಿದ್ದಾರೆ ಅಂತ ನೆಕ್ಸ್ಟ್ ನಮ್ಮ ರೈತರು ಕೂಡ ಹೇಳ್ತಾರೆ. ಸೊ ಯಾರೇ ಇಂಟ್ರೆಸ್ಟ್ ಇದ್ದರೆ ಆಪಲ್ ಕೃಷಿ ಬಗ್ಗೆ ಖಂಡಿತವಾಗ್ಲೂ ಅನಿಲ್ ಅವ್ರ ತೋಟ ವಿಸಿಟ್ ಮಾಡಿಬಿಟ್ಟು ನೀವು ಖಂಡಿತವಾಗ್ಲೂ ಅವ್ರ ಹತ್ರ ಮಾಹಿತಿ ತಗೋಬೋದು. ಒಟ್ಟಾರೆ ಬರದ ನಡುವೆ ಕೃಷಿ ಕೈ ಬಿಡುತ್ತಿರುವ ಯುವಕರಿಗೆ ಚಿಕ್ಕಬಳ್ಳಾಪುರದ ಈ ಯುವ ರೈತ ಅನಿಲ್ ಮಾದರಿಯಾಗಿದ್ದು, ಹೊಸ ತಂತ್ರಜ್ಞಾನ ಮತ್ತು ವಿಭಿನ್ನ ಬೆಳೆಗಳ ಮೂಲಕ ಕೃಷಿಯಲ್ಲೂ ಯಶಸ್ಸು ಸಾಧಿಸಬಹುದು ಅನ್ನೋದನ್ನು ತೋರಿಸಿದ್ದಾರೆ. ಬರದ ನಾಡಿನಲ್ಲೂ ಹೊಸ ಪ್ರಯೋಗದ ಮೂಲಕ ಆಪಲ್ ಬೆಳೆದು ಸೈ ಎನಿಸಿಕೊಂಡಿರುವ ಯುವ ರೈತನ ಸಾಧನೆ ಇದೀಗ ಜಿಲ್ಲೆಯಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MM TV ನ್ಯೂಸ್, ಚಿಕ್ಕಬಳ್ಳಾಪುರ.
ಕೆಲ ಪ್ರತಿಷ್ಠಿತ ಖಾಸಗಿ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಗಾಂಜಾ ಮತ್ತು ಡ್ರಗ್ಸ್ ವ್ಯಸನ ಹೆಚ್ಚುತ್ತಿರುವ ಆತಂಕಕಾರಿ ಸಂಗತಿ ಬೆಳಕಿಗೆ ಬರ್ತಿವೆ. ಶಿಕ್ಷಣದ ಕಡೆ ಗಮನ ಹರಿಸಬೇಕಾದ ಯುವಕರು ಮಾದಕ ವಸ್ತುಗಳ ಚಟಕ್ಕೆ ಬಿದ್ದು ಭವಿಷ್ಯ ಹಾಳು ಮಾಡಿಕೊಳ್ಳುತ್ತಿರುವ ಆರೋಪಗಳು ಕೇಳಿಬರುತ್ತಿದೆ. ಕೈಯಲ್ಲಿ ಪುಸ್ತಕ ಇರಬೇಕಾದ ವಿದ್ಯಾರ್ಥಿಗಳ ಕೈಯಲ್ಲಿ ಇದೀಗ ಮಾದಕ ವಸ್ತುಗಳು ಕಾಣಿಸುತ್ತಿವೆ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಚಿಕ್ಕಬಳ್ಳಾಪುರ ನಗರದ ಕೆಲವು ಪ್ರತಿಷ್ಠಿತ ಖಾಸಗಿ ಕಾಲೇಜುಗಳ ವಿದ್ಯಾರ್ಥಿಗಳು ಗಾಂಜಾ ಹಾಗೂ ಡ್ರಗ್ಸ್ ಸೇವನೆ ಮಾಡುತ್ತಿದ್ದಾರೆ ಎನ್ನಲಾಗಿದ್ದು, ಕಾಲೇಜುಗಳ ಸುತ್ತಮುತ್ತ ಅನುಮಾನಾಸ್ಪದ ಚಟುವಟಿಕೆಗಳು ಹೆಚ್ಚಾಗಿವೆ ಎಂದು ಸ್ಥಳೀಯರು ಹೇಳುತ್ತಿದ್ದಾರೆ. ಯುವಕರ ಭವಿಷ್ಯವನ್ನೇ ಕತ್ತಲೆಗೆ ತಳ್ಳುತ್ತಿರುವ ಈ ವ್ಯಸನ ಇದೀಗ ಪೋಷಕರ ಆತಂಕಕ್ಕೂ ಕಾರಣವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಖಾಸಗಿ ಕಾಲೇಜು ಹಾಸ್ಟೆಲ್ಗಳಲ್ಲಿ ವಿಲಾಸವಂತಿಕೆಯ ಪರಿಣಾಮ ವಿದ್ಯಾರ್ಥಿಗಳಲ್ಲಿ ಓದಿನ ಮೇಲಿನ ಆಸಕ್ತಿ ಕಡಿಮೆಯಾಗುತ್ತಿದೆ. ಇನ್ನು ಹೊರ ರಾಜ್ಯಗಳಿಂದ ಮಾದಕ ವಸ್ತುಗಳು ಸರಬರಾಜಾಗುತ್ತವೆ ಎಂಬ ಅನುಮಾನವೂ ವ್ಯಕ್ತವಾಗಿದೆ. ಶುಕ್ರವಾರ ತಾನೇ ಖಾಸಗಿ ಕಾಲೇಜಿನ ವಿದ್ಯಾರ್ಥಿಗಳು ಪೊಲೀಸರ ಮೇಲೆ ಹಲ್ಲೆ ನಡೆಸಿದ್ದು, ವಿದ್ಯಾರ್ಥಿಗಳ ಸಮಾಜ ಘಾತುಕ ಕೃತ್ಯದ ಹಿಂದೆ ಮಾದಕ ವಸ್ತುಗಳ ಗಮಲಿನ ಶಂಕೆ ವ್ಯಕ್ತವಾಗಿದೆ. ನಮಸ್ಕಾರ. ಸುಷ್ಮಾ ಶ್ರೀನಿವಾಸ್ ಅಂತ, ಕರ್ನಾಟಕ ರೈತ ಜನಸೇನಾ ಸಂಸ್ಥಾಪಕ ಅಧ್ಯಕ್ಷರು. ನಿನ್ನೆ ಒಂದು ವಿಡಿಯೋನ ನೋಡಿದೆ ನಾನು. ಯಾವುದೋ ಒಂದು ಖಾಸಗಿ ಶಾಲೆ ಹತ್ರ ಪುಂಡಾಟಿಕೆ ಮಾಡ್ತಿದ್ದ ಪುಂಡ್ರನ್ನ ಮಟ್ಟ ಹಾಕೋಕ್ಕೆ ಬಂದಂಥ ಪೊಲೀಸ್ನವ್ರನ್ನ ತಳ್ಳಿ ದೌರ್ಜನ್ಯ ಮಾಡಿರುವಂಥದ್ದು ಯುವಕರು. ನಾವು ಎಲ್ಲಿದ್ದೀವಿ ಅಂತ ಅರ್ಥ ಆಗ್ತಿಲ್ಲ ನಮಗೆ. ಯಾಕೆಂದರೆ ನಮಗೆ ರಕ್ಷಣೆ ಕೊಡುವ ಆರಕ್ಷಕರಿಗೆ ಇವತ್ತು ರಕ್ಷಣೆ ಇಲ್ಲ ಅಂತಂದರೆ ನಮ್ಮಂಥ ನಿಮ್ಮಂಥ ಸಾಮಾನ್ಯವಾದ ಜನಗಳಿಗೆ ಎಷ್ಟು ಮಾತ್ರ ರಕ್ಷಣೆ ಸಿಗುತ್ತೆ ಅಂತ ಹೇಳಿಬಿಟ್ಟು ಆ ಪುಂಡ್ರ ಕೈಗೆ ಕಾನೂನಿಗೆ ಭಯನೇ ಇಲ್ಲ. ಆ ಪುಂಡ್ರಿಗೆ ಅವರು ಆರಕ್ಷಕರ ಜೊತೆನೇ ಆ ರೀತಿ ನಡ್ಕೋತಾರೆ ಅಂದರೆ ಅಂಥವ್ರ ಕೈಗೆ ಹೆಣ್ಣು ಮಕ್ಕಳಾಗ್ಬೋದು ಅಥವಾ ಅಸಹಾಯಕರು ಸಿಕ್ಕಿದ್ರೆ ಅವ್ರು ಇನ್ನೇನು ಮಾಡ್ಬೋದು ಅಂತ ಊಹೆ ಮಾಡ್ಕೊಳ್ಳೋಕ್ಕೂ ಸಹಿತ ಭಯ ಆಗ್ತಾಯಿದೆ. ಎಗ್ಗಿಲ್ಲದೆ ಚಿಕ್ಕಬಳ್ಳಾಪುರದಲ್ಲಿ ಗಾಂಜಾ, ಅಫೀಮು ಇವೆಲ್ಲ ದಂಧೆಗಳು ಸಾಕಷ್ಟು ಕಡೆ ನಡೀತಾ ಇದೆ. ಎಲ್ಲರೂ ನೋಡ್ದಂಗೆ ಕಣ್ಮುಚ್ಕೊಂಡು ಓಡಾಡ್ತಾ ಇದ್ದಾರೆ ಜನ ಸಹಿತನು. ದಯವಿಟ್ಟು ಆ ಕೆಲಸ ಆಗಬಾರ್ದು. ನಿನ್ನೆ ನನ್ನ ಮಟ್ಟಕ್ಕೆ ಅವರನ್ನು ನೋಡಿದಾಗ ಅನ್ನಿಸುತ್ತೆ ಅವರು ಗಾಂಜಾ ಮತ್ತಲ್ಲೇ ಇದ್ದಾರೆ ಅಂತಲೇ ಅನಿಸುತ್ತೆ. ಇಲ್ಲದ್ರೆ ಅಷ್ಟು ಧೈರ್ಯ ಅವ್ರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ನಾನು ನಮ್ಮ SP ಸಾಹೇಬ್ರಿಗೆ ಸಹಿತ ಮನವಿ ಮಾಡ್ತೀನಿ, ಸ್ವಾಮಿ ನೀವು ದಯವಿಟ್ಟು ಅವ್ರನ್ನೆಲ್ಲ ಅರೆಸ್ಟ್ ಮಾಡಿಬಿಟ್ಟು ಎಲ್ಲೋ ಶಿಕ್ಷೆ ಕೊಡುವಂಥದ್ದಲ್ಲ, ಅವ್ರಿಗೆ ಪನಿಷ್ಮೆಂಟ್ನ ಕೊಟ್ಟ ಮೇಲೆ ಸಾರ್ವಜನಿಕವಾಗಿ ಒಂದು ವಿಡಿಯೋವನ್ನು ಮಾಡಿ ದಯವಿಟ್ಟು ಬಿಡಿ. ಯಾಕೆಂದರೆ ಇಂಥ ಪುಂಡ್ರು ಪೋಖ್ರಿಗಳಿಗೆ ಸ್ವಲ್ಪ ಭಯ ಇರುತ್ತೆ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇಂಥ ಪೋಖ್ರಿಗಳು ಬಹಳ ಜನ ಇದ್ದಾರೆ. ಹೊರಗಡೆ ಬರ್ತಾ ಇಲ್ಲ ಅಷ್ಟೇ, ಒಳಗಡೆ ಮಾಡ್ತಾ ಇದ್ದಾರೆ, ಅಲ್ಲಲ್ಲೇ ಮುಚ್ಚೋಗ್ತಾ ಇದೆ. ದಯವಿಟ್ಟು ಇದು ಬಹಳ ಅನ್ಯಾಯ. ಮತ್ತು ನಾವು ಸಾರ್ವಜನಿಕರು ಎಚ್ಚೆತ್ಕೋಬೇಕು. ಎಲ್ಲ ಆರಕ್ಷಕರೇ ಮಾಡ್ತಾರೆ, ಪೊಲೀಸ್ನವರೇ ಮಾಡ್ತಾರೆ ಅಂತ ಕೂತ್ಕೊಂಡ್ರೆ ಕೈ ಕಟ್ಕೊಂಡು ಆಗೋದಿಲ್ಲ. ನೆನ್ನೆ ಅಷ್ಟು ಗಲಾಟೆ ಆಗ್ತಾ ಇದೆ, ನೂರಾರು ಜನ ನೋಡಿಕೊಂಡು ನೀವು ಮೊಬೈಲ್ಗಳಲ್ಲಿ ವಿಡಿಯೋ ಮಾಡ್ತಾ ಇದ್ದೀರಾ. ಆ ಜಾಗದಲ್ಲಿ ನೀವಿದ್ದಿದ್ರೆ ಪರಿಸ್ಥಿತಿ ಏನು ಅಂತ ಒಂದು ಕ್ಷಣ ಆಲೋಚನೆ ಮಾಡಿದ್ದೀರಾ? ಅಥವಾ ನಿಮ್ಮ ಮಕ್ಕಳು ಅವ್ರ ಕೈಗೆ ಸಿಕ್ಕಿದ್ರೆ ಹೇಗೆ ಅಂತ ಆಲೋಚನೆ ಮಾಡಿದ್ದೀರಾ? ಖಂಡಿತ ಯಾರೂ ಮಾಡಲ್ಲ. ನಮ್ಮದನ್ನೇ ನೋಡ್ಕೊಳ್ಳೋ ಅಂಥದ್ದಲ್ಲ, ನಾವು ಅವ್ರನ್ನೇ ಪ್ರಶ್ನೆ ಮಾಡೋವಂಥದ್ದಲ್ಲ. ನಾವು ಸಹಿತ ಇವತ್ತಿನ ದಿನ ಕೆಲಸ ಮಾಡಬೇಕಾಗಿದೆ, ಅಲ್ಲಿ ಪ್ರಶ್ನೆ ಮಾಡಬೇಕಾಗಿದೆ. ಅಲ್ಲಿ ಇದ್ದಿದ್ದು 5-6 ಜನ ಹುಡುಗರು, ನೀವು ಇದ್ದರೂ 100 ಜನ, ಯಾವ ಲೆಕ್ಕನೂ ಇರಲಿಲ್ಲ ಹುಡುಗರನ್ನ ಮಟ್ಟ ಹಾಕೋದು. ಬಟ್ ಆದರೆ ಹಾಕಲಿಲ್ಲ. ದಯವಿಟ್ಟು ಇವತ್ತು ಎಲ್ಲರೂ ಎಚ್ಚೆತ್ಕೋಬೇಕು. ಸಾರ್ವಜನಿಕವಾಗಿ ಉತ್ತಮ ಸಮಾಜ ನಿರ್ಮಾಣ ಆಗಬೇಕಂದಾಗ ಇಂಥ ಪೋಖ್ರಿಗಳನ್ನೆಲ್ಲ ಮಟ್ಟ ಹಾಕಬೇಕಾಗಿದೆ. ಮಟ್ಟ ಹಾಕ್ತಾರೆ ಅಂತ ಹೇಳಿಬಿಟ್ಟು ನಾನು ಪೊಲೀಸ್ ಇಲಾಖೆಯ ಬಗ್ಗೆ ಒಂದಷ್ಟು ನಂಬಿಕೆಯನ್ನು ಇಟ್ಕೊಂಡಿದ್ದೀನಿ. ದಯವಿಟ್ಟು ಅದನ್ನು ಉಳಿಸ್ಕೊಳ್ಳಿ ಸ್ವಾಮಿ. ಇನ್ನು ಖಾಸಗಿ ಕಾಲೇಜು ಆಡಳಿತ ಮಂಡಳಿ, ಪೊಲೀಸ್ ಇಲಾಖೆ ಮತ್ತು ಪೋಷಕರು ವಿದ್ಯಾರ್ಥಿಗಳ ಮೇಲೆ ನಿಗಾ ವಹಿಸಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಶಾಲಾ ಕಾಲೇಜುಗಳ ಸುತ್ತ ಪೊಲೀಸರ ಗಸ್ತು ಹೆಚ್ಚಿಸಿ ಡ್ರಗ್ಸ್ ಗಾಂಜಾ ಮಾರಾಟ ಜಾಲವನ್ನು ಪತ್ತೆ ಹಚ್ಚಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂಬ ಆಗ್ರಹವೂ ಕೇಳಿಬರುತ್ತಿದೆ. ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಅಗತ್ಯವಿದೆ ಎಂದು ಅಭಿಪ್ರಾಯ ವ್ಯಕ್ತವಾಗಿದೆ. ಇವತ್ತು ಯುವ ವಿದ್ಯಾರ್ಥಿಗಳಲ್ಲಿ ಸಂಸ್ಕೃತಿ ಮತ್ತು ಕಾನೂನುಗಳು ಇವುಗಳಿಂದ ಅವರು ಡಿಸ್ಕನೆಕ್ಟ್ ಆಗ್ತಾ ಇರ್ತಕ್ಕಂಥ ಪ್ರವೃತ್ತಿಯನ್ನು ನಾವು ದಿನೇ ದಿನೇ ಕಾಣ್ತಾ ಇದ್ದೀವಿ.
ಯಾವುದಕ್ಕೋಸ್ಕರ ಅವರು ಹೋರಾಟ ಮಾಡಬೇಕಾಗಿತ್ತು, ಯಾವುದಕ್ಕೋಸ್ಕರ ಅವರು ಬೆಂಬಲವಾಗಿ ನಿಂತ್ಕೊಳ್ಬೇಕಾಗಿತ್ತು, ಅದನ್ನು ಬಿಟ್ಟು ಅನಗತ್ಯವಾಗಿರ್ತಕ್ಕಂಥ ವಿಚಾರಗಳಿಗೆ ಈಗೋ ಕಾರಣಗಳಿಗೋಸ್ಕರ ಗುಂಪು ಘರ್ಷಣೆ ತೊಡಗತಕ್ಕಂಥ ಒಂದು ಪ್ರಯತ್ನವನ್ನು ವಿದ್ಯಾರ್ಥಿಗಳು ಮಾಡ್ತಾ ಇರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ನಿಜಕ್ಕೂ ಇದು ಆಘಾತಕಾರಿಯಾಗಿರ್ತಕ್ಕಂಥ ಒಂದು ಬೆಳವಣಿಗೆ. ಕಾಲೇಜುಗಳು ತಮ್ಮ ಒಂದು ವ್ಯಾಪ್ತಿಯಲ್ಲಿ ಸಾಕಷ್ಟು ಸಮಿತಿಗಳನ್ನು ರಚಿಸೋದ್ರ ಮುಖಾಂತರವಾಗಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೈಗೊಂಡಿದ್ರು ಕೂಡ ವಿದ್ಯಾರ್ಥಿಗಳದ್ದು ಯಾವುದೋ ಲೆಕ್ಕಕ್ಕೆ ಇಲ್ಲ ಅನ್ನೋ ರೀತಿಯಲ್ಲಿ ತಮ್ಮ ಒಂದು ಶ್ರೀಮಂತಿಕೆಯ ಅಹಮಿಕೆಯಲ್ಲಿ ಹಾಗೂ ಪೋಷಕರ ಒಂದು ಬೆಂಬಲ ಇದೆ, ರಾಜಕಾರಣಿಗಳ ಬೆಂಬಲ ಇದೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಗಾಂಜಾ ವ್ಯಸನಗಳಾಗಿ ಮತ್ತು ಮಾದಕ ವಸ್ತುಗಳಿಗೆ ವ್ಯಸನಿಗಳಾಗಿ ಅವರು ದಾಂಧಲೆಗಳಲ್ಲಿ ಗೂಂಡಾವರ್ತನೆಯಲ್ಲಿ ತೊಡಗತಕ್ಕಂಥದ್ದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಇದ್ದೇವೆ. ಬಟ್ ಇದು ನಿಯಂತ್ರಣಕ್ಕೆ ಬರಬೇಕು. ನಿಜಕ್ಕೂ ಒಳ್ಳೆಯ ವಿಷಯಕ್ಕೋಸ್ಕರ ವಿದ್ಯಾರ್ಥಿಗಳು ಯಾವುದೇ ಹಂತದಲ್ಲಿ ಹೋರಾಡಿದ್ರು ಕೂಡ ಅದು ಎಲ್ಲೋ ಒಂದು ಕಡೆ ಕ್ಷಮ್ಯ ಅಂತ ಅನಿಸುತ್ತೆ. ಆದರೆ ಯಾವತ್ತೂ ಕೂಡ ಕಾನೂನನ್ನು ಕೈಗೆತ್ಕೊಳ್ಬಾರ್ದು, ಜೊತೆಗೆ ಕಾನೂನಿನ ಜೊತೆಯಲ್ಲಿ ಸಂಘರ್ಷಕ್ಕೆ ಇಳಿಬಾರ್ದು. ಅವ್ರಿಗೇನೇ ಅನ್ಯಾಯ ಆಗಿದ್ರೂ ಸಹ ಅದನ್ನು ಒಂದು ಸರಿಯಾದ ರೀತಿಯಲ್ಲಿ ವ್ಯಕ್ತಗೊಳಿಸಬೇಕಾಗುತ್ತೆ. ಬೇಕಿದ್ರೆ ಒಂದು ವೇಳೆ ಯಾರಾದರೂ ತಪ್ಪು ಮಾಡಿದ್ರೆ, ಅಧಿಕಾರಿಗಳಾಗಲಿ ಒಂದು ವ್ಯವಸ್ಥೆಯಲ್ಲಿರ್ತಕ್ಕಂಥವ್ರು ತಪ್ಪು ಮಾಡಿದ್ರೆ ಅವ್ರ ವಿರುದ್ಧ ದೂರು ಕೊಡುವಂಥ ಒಂದು ಪ್ರಯತ್ನ ಮಾಡಬೇಕು, ಪ್ರತಿಭಟನೆಯನ್ನು ಮಾಡಬಹುದು. ಆದರೆ ತಾವೇ ಕಾನೂನನ್ನು ಕೈ ತೆಕ್ಕೊಂಡು ಯಾರ ಮೇಲಾದರೂ ಹಲ್ಲೆ ಮಾಡ್ತಕ್ಕಂಥದ್ದು, ಅದಕ್ಕೆ ಈ ಗಾಂಜಾ ಮತ್ತು ಮಾದಕ ವಸ್ತುಗಳು ಕುಮ್ಮಕ್ಕು ಕೊಡ್ತಕ್ಕಂಥದ್ದು ತುಂಬ ಅಪಾಯಕಾರಿಯಾದಂಥ ಬೆಳವಣಿಗೆ ಅಂತ ಅನಿಸುತ್ತೆ. ಒಟ್ಟಾರೆ ಚಿಕ್ಕಬಳ್ಳಾಪುರದಲ್ಲಿ ಕೆಲ ಖಾಸಗಿ ಕಾಲೇಜಿನ ವಿದ್ಯಾರ್ಥಿಗಳು ಮಾದಕ ವಸ್ತುಗಳ ವ್ಯಸನಕ್ಕೆ ಬಲಿಯಾಗುತ್ತಿರುವುದು ಸಮಾಜದಲ್ಲಿ ಆತಂಕ ಸೃಷ್ಟಿಸಿದ್ದು, ಯುವಜನರ ಭವಿಷ್ಯ ಉಳಿಸಲು ತಕ್ಷಣವೇ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂಬುದು ಪ್ರಜ್ಞಾವಂತರ ಮಾತಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಭಜನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7483268887. ಮಕ್ಕಳ ಶೈಕ್ಷಣಿಕ ಭವಿಷ್ಯಕ್ಕೆ ಏಕೈಕ ಆಯ್ಕೆ ಕೆಸಿಎನ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ MG ರಸ್ತೆ, ನಿಮ್ಮಾಕಲಕುಂಟೆ, ಅಣಕನಗೊಂದಿ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಉತ್ತಮ ಕಲಿಕಾ ವಾತಾವರಣಕ್ಕೆ ಹೇಳಿ ಮಾಡಿಸಿದ ತಾಣ. ಪರಿಣತಿ ಶಿಕ್ಷಕ ವೃಂದ, ಸಾರಿಗೆ ಸೌಕರ್ಯ, ಉತ್ತಮ ಕ್ರೀಡಾಂಗಣ, ಶಿಕ್ಷಣದ ಜೊತೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಕೆಸಿಎನ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8050605472. ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಇದೀಗ AI ಪವರ್ಡ್ ಕ್ಯಾಂಪಸ್ನೊಂದಿಗೆ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಸ್ಟ್ಯಾಂಡ್ಸ್ ಆಸ್ ಅ ಸಿಂಬಲ್ ಆಫ್ ಅಕಾಡೆಮಿಕ್ ಎಕ್ಸಲೆನ್ಸ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನರ್ಸರಿಯಿಂದ 9ನೇ ತರಗತಿಯವರೆಗೆ ICSE ಸಿಲೆಬಸ್ಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು, ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ಶುಚಿ ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ CCTV, GPS ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್, ಸ್ಟೆಮ್, ರೋಬೋಟಿಕ್ಸ್, ಸೈನ್ಸ್ ಹಾಗೂ ಕ್ರೀಡೋ ಲ್ಯಾಬ್ ಸೇರಿದಂತೆ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲು ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್.
ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ ಪಿಯು ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಲಭ್ಯವಿರುವ ಕೋರ್ಸ್ಗಳು ಪಿಸಿಎಂಬಿ, ಪಿಸಿಎಂಸಿಎಸ್ ಜೊತೆಗೆ ಸಿಇಟಿ ಮತ್ತು ನೀಟ್, ಜೆಇಇ ತರಬೇತಿ. ಇಬಿಎಸಿಎಸ್ ಜೊತೆಗೆ ಸಿಎ ಮತ್ತು ಕ್ಲಾಟ್ ಫೌಂಡೇಶನ್ ತರಬೇತಿ. ಎಚ್ಇಪಿಎಸ್ ಜೊತೆಗೆ ಕೆಎಎಸ್, ಐಎಎಸ್ ಮತ್ತು ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741670812. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಜಾರ್ಜೆಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಗ್ರಾಹಕರ ವಿಶ್ವಾಸಕ್ಕೆ ಹೆಸರಾದ ಎಯು ಜ್ಯುವೆಲರ್ಸ್ನಲ್ಲಿ ಬಂಪರ್ ಆಫರ್. ಗೆಟ್ 50% ಡಿಸ್ಕೌಂಟ್ ಆನ್ ಆಲ್ ಗೋಲ್ಡ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಗೆಟ್ 25% ಡಿಸ್ಕೌಂಟ್ ಆನ್ ಸಿಲ್ವರ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಪ್ರತಿ 20,000 ರು ಚಿನ್ನ ಬೆಳ್ಳಿ ಖರೀದಿಯಲ್ಲಿ ಒಂದು ಕೂಪನ್ ದೊರೆಯುತ್ತದೆ. ಲಕ್ಕಿ ಡ್ರಾ ಅವಧಿ ದಿನಾಂಕ 25/4/2026. ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಇನ್ನೇಕೆ ತಡ? ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ನಮ್ಮ ಶಾಖೆಗಳು ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ, ಬಿಜಿಎಸ್ ಶಾಲೆ ರಸ್ತೆ ಬಾಗೇಪಲ್ಲಿ, ಬಿಎಚ್ ರಸ್ತೆ ಗೌರಿಬಿದನೂರು, ಕೆಆರ್ ರಸ್ತೆ ಹೊಸಕೋಟೆ.
ಚಿಂತಾಮಣಿ ನಗರದ ಹೃದಯ ಭಾಗದಲ್ಲಿ ಇರುವ ಐಡಿಎಸ್ಎಂಟಿ ಮಾರುಕಟ್ಟೆ ಸಂಕೀರ್ಣದಲ್ಲಿ ದಶಕಗಳಷ್ಟು ಹಳೆಯದಾದ ಮತ್ತು ಶಿಥಿಲಗೊಂಡಿದ್ದ ಮಾರುಕಟ್ಟೆ ಕಟ್ಟಡವನ್ನು ನೆಲಸಮಗೊಳಿಸುವ ಕಾಮಗಾರಿ ಅಬ್ಬರದಿಂದ ಪ್ರಾರಂಭವಾಗಿದೆ. ಹಲವು ದಿನಗಳಿಂದ ಈ ಕಟ್ಟಡಗಳ ತೆರವಿಗೆ ಸಿದ್ಧತೆ ನಡೆಸಲಾಗಿತ್ತು. ಶನಿವಾರ ಮಾರುಕಟ್ಟೆ ಆವರಣದಲ್ಲಿ ಜೆಸಿಬಿ ಯಂತ್ರಗಳ ಘರ್ಜನೆ ಕೇಳಿ ಬರುತ್ತಿದ್ದು, ಹಳೆಯ ಮಳಿಗೆಗಳನ್ನು ಸಂಪೂರ್ಣವಾಗಿ ನೆಲಸಮ ಮಾಡಲಾಗುತ್ತಿದೆ. ಈ ಭಾಗದಲ್ಲಿ ಹೊಸ ಮತ್ತು ಸುಸಜ್ಜಿತ ಮಾರುಕಟ್ಟೆ ಸಂಕೀರ್ಣ ನಿರ್ಮಾಣ ಮಾಡುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ. ನೆಲಸಮ ಕಾಮಗಾರಿ ನಡೆಯುವ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಲಾಗಿದೆ. ಮಾರುಕಟ್ಟೆಯ ಸುತ್ತಮುತ್ತ ಸಾರ್ವಜನಿಕರ ಓಡಾಟವನ್ನು ನಿಯಂತ್ರಿಸಲಾಗಿದ್ದು, ಪೊಲೀಸ್ ವಾಹನಗಳು ಮತ್ತು ಸಿಬ್ಬಂದಿಗಳು ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ನೆಲಸಮ ಕಾರ್ಯ ಆರಂಭವಾಗುವ ಮೊದಲು ಮಳಿಗೆಗಳಲ್ಲಿ ಇದ್ದ ವ್ಯಾಪಾರಸ್ಥರು ತಮ್ಮ ವಸ್ತುಗಳನ್ನು ಮತ್ತು ಪೀಠೋಪಕರಣಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುತ್ತಿರುವುದು ಕಂಡುಬಂದಿತು. ಈ ಕಾಮಗಾರಿಯಿಂದಾಗಿ ಮಾರುಕಟ್ಟೆ ಪ್ರದೇಶದಲ್ಲಿ ಧೂಳು ಮತ್ತು ಕಟ್ಟಡದ ಅವಶೇಷಗಳ ರಾಶಿ ಬಿದ್ದಿದ್ದು, ನಗರಸಭೆ ವತಿಯಿಂದ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ನೂತನ ಮಾರುಕಟ್ಟೆ ತಲೆ ಎತ್ತಲಿದ್ದು, ನಗರದ ವ್ಯಾಪಾರ ವಹಿವಾಟಿಗೆ ಹೊಸ ವೇಗ ನೀಡುವ ನಿರೀಕ್ಷೆ ಇದೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಜೇನುನೊಣಗಳ ದಾಳಿಯಿಂದ ಭಯಗೊಂಡ ಪ್ರವಾಸಿಗರು ದಿಕ್ಕಾಪಾಲಾಗಿ ಓಡಿರುವ ಘಟನೆ ಇಲ್ಲೊಂದು ಪ್ರವಾಸಿ ತಾಣದಲ್ಲಿ ನಡೆದಿದ್ದು, ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಸ್ಥಳದಲ್ಲೇ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ವೀಕೆಂಡ್ನಲ್ಲಿ ಬೆಂಗಳೂರಿನಿಂದ ಸರ್ಕಾರಿ ಸ್ವಾಮ್ಯದ ವಜ್ರ ಬಸ್ಗಳ ಮೂಲಕ ನೂರಾರು ಪ್ರವಾಸಿಗರು ಚಿಕ್ಕಬಳ್ಳಾಪುರದ ಪ್ರವಾಸಿ ತಾಣಗಳಿಗೆ ಕರೆ ತರುತ್ತಾರೆ. ಇದರಲ್ಲಿ ರಂಗನಾಥ ಸ್ವಾಮಿ ದೇವಾಲಯವೂ ಇದ್ದು, ಅದರಂತೆ ಮಧ್ಯಾಹ್ನ ದೇವಾಲಯದ ಬಳಿ ಬಂದು ದೇವರ ದರ್ಶನ ಪಡೆದು ಪ್ರವಾಸಿಗರು ಫೋಟೋ, ವಿಡಿಯೋಗಳಲ್ಲಿ ತೊಡಗಿದ್ದ ವೇಳೆ ಏಕಾಏಕಿ ಜೇನುನೊಣಗಳು ಗುಂಪಾಗಿ ದಾಳಿ ನಡೆಸಿವೆ. ಇದರಿಂದ ಭಯಗೊಂಡ ಜನರು ದಿಕ್ಕಾಪಾಲಾಗಿ ಓಡಿ ಪ್ರಾಣ ಉಳಿಸಿಕೊಳ್ಳಲು ಹರಸಾಹಸ ಪಟ್ಟಿದ್ದಾರೆ. ಅಂತ ಟ್ರಿಪ್ ಬಸ್ ಬರುತ್ತೆ, ಇದು ವೀಕೆಂಡಲ್ಲಿ ಬರುತ್ತೆ. ಅಲ್ಲಿಂದ ಇದು 4ನೇ ಪ್ಲೇಸು, ರಂಗನಾಥ ಟೆಂಪಲ್ ಅಂತ, ರಂಗನಾಥಸ್ವಾಮಿ ಟೆಂಪಲ್ ಅಂತ. ಈಗ ಇದಾದಮೇಲೆ ಈಶಾಗೆ ಹೋಗಬೇಕು. ಇದಕ್ಕೆ ಎಲ್ಲರೂ ಹೋಗಿದ್ದಾರೆ, ದರ್ಶನ ಮಾಡ್ಕೊಂಡು ಬಂದಿದ್ದಾರೆ. 24 ಜನ ಇದ್ದರು, ಒಂದು 21 ಜನ ಬಂದಿದ್ದಾರೆ. 3 ಜನ ಇನ್ನೂ ಬಂದಿರಲಿಲ್ಲ, ಇವರು ಹಿಂದಿಯವರು. 3 ಜನ ಬಂದಿರಲಿಲ್ಲ, ಅವ್ರು ಬರಬೇಕಂತ ನಾನು ವೇಟ್ ಮಾಡ್ತಾಯಿದ್ವಿ. ಬಂದರು, ಅವರು ಜೇನೊಳಗನ್ನೆಲ್ಲ ತೊಗೊಂಡು ಬಂದರು. ಆಮೇಲೆ ಡೈರೆಕ್ಟ್ ಎಲ್ಲ ಬಸ್ನೊಳಗಡೆ ಗಡಿಬಿಡಿಯಿಂದ ಬಸ್ನೊಳಗಡೆ ಹತ್ಬಿಟ್ರು. ಎಲ್ಲ ಜೇನುಗಳು ಬಸ್ನಲ್ಲಿ ಕೂತಿದ್ರಲ್ಲ, ಅವ್ರಿಗೆ ಹತ್ಬಿಟ್ವಿ. ಎಲ್ಲರಿಗೂ ಕಡ್ದಿದ್ದಾವೆ. ನಾವು ಸೇಫಾಗಿ ಅವ್ರನ್ನ ಮುಂದೆ ಕರ್ಕೊಂಡೋಗಿ ಬಿಟ್ವಿ. ಈ ಆಮೇಲೆ ಚಾಲಕರು ಮತ್ತು ನಾವು ಎಲ್ಲ ಜೇನು ಹೊಡೆದಾಕಿ ಈಗ ಬಸ್ಸಾಗಿ ಸೇಫ್ ಆಗಿ ಇಟ್ಟಿದ್ದೀವಿ. ಎಷ್ಟು ಜನ ಕಚ್ಚಿದೆ ಸರ್? ಸರ್ ಇಲ್ಲಿ ಒಂದು 4 ಜನಕ್ಕೆ ಕಚ್ಚಿದೆ ಸರ್. ತುಂಬ ಅಂದರೆ ಒಂದು ಇಬ್ಬರಿಗಂತೂ ತುಂಬ ಕಚ್ಚಿದೆ. ಹಿಂದಿಯವರು ಪಾಪ ಏನೋ ದೇವಸ್ಥಾನ ನೋಡೋಕೆ ಬಂದಿರ್ತಾರೆ, ಹೀಗಾಗಿ ಇಲ್ಲಿ ಯಾರಾದರೂ ಒಂದು ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕು ಸರ್ ಇದನ್ನು. ಇನ್ನು ಜೇನುನೊಣಗಳ ಕಚ್ಚುವಿಕೆಯಿಂದ ಕೆಲ ಪ್ರವಾಸಿಗರಿಗೆ ಗಾಯಗಳಾಗಿದ್ದು, ಸ್ಥಳದಲ್ಲೇ ಪ್ರಾಥಮಿಕ ಚಿಕಿತ್ಸೆ ನೀಡಿ ಇನ್ನುಳಿದವರಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ಕೆಲವರು ವಾಹನಗಳೊಳಗೆ ಅಡಗಿ ರಕ್ಷಣೆ ಪಡೆದಿದ್ದಾರೆ. ಘಟನೆಯಿಂದ ಕೆಲ ಕಾಲ ಪ್ರವಾಸಿ ತಾಣದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಮಲ್ಕೊಂಡು ಹಿಂಗೆ ಒದ್ದಾಡ್ತಾ ಇದ್ರೆ ಅನ್ನಿಸ್ತಾವೆ, ಹಂಗೆ ಬಂದು ಸುತ್ತು ಮುಸುರ್ಕೊಂಡು ಬಿಟ್ಟವೆ. ಎಷ್ಟೊತ್ತಿನಾಗಿದ್ದಿತ್ತು? 12 ಗಂಟೆಗಪ್ಪ. 12 ಗಂಟೆಯಿಂದ ಇದುವರೆಗೂ ಇನ್ನೂ ಕಡಿಮೆ ಆಗಿಲ್ಲ.
ಎಷ್ಟು ಜನಕ್ಕೆ ಹಚ್ಚಾವಾಗ? ಎಷ್ಟು ಜನ ಬಂದವರೆಲ್ಲ ಕಚ್ಚಿಸ್ಕೊಂಡು ಓಡೋಗ್ತಾ ಇದ್ರೆ ಒಂದು 50-60 ಜನಕ್ಕೆ ಕಚ್ಚಾವೆ. 100 ಜನಕ್ಕೆ ಹಚ್ಚಿದ್ದಾವೆ. ಆ ಪೂಜಾರು ಒಂದು 15-20 ಜನ ಬಂದಿದ್ರು, ಅವ್ರಿಗೆಲ್ಲ ಕಚ್ಚಿಬಿಟ್ಟಾವೆ. ಬಾದಾಮಿಯಿಂದ ಬೆಂಗಳೂರು ಬಂದಿದೆ. ಬೆಂಗಳೂರಿಂದ ಇಲ್ಲಿ ದೇವಸ್ಥಾನ. ಹಾಂ, ಜೇನುಳ ಕಚ್ಚಿ. ಒಂದು ಕೊಳ್ಳಿಗೆ, ಒಂದು 3 ಚಕ್ಕ, ಒಂದು ತಲೆಗೆ. ದರ್ಶನ ಮಾಡಿದ ದೇವ್ರ ದರ್ಶನ? ಹಾಂ, ದರ್ಶನ ಬರುವಾಗ ದರ್ಶನ ಬರುವಾಗ ಕಚ್ಚಿದೆ. ಇನ್ನು ಪ್ರವಾಸಿ ತಾಣಗಳಲ್ಲಿ ಜೇನುಗೂಡುಗಳಿರುವ ಪ್ರದೇಶಗಳಲ್ಲಿ ಎಚ್ಚರಿಕೆ ಫಲಕ ಅಳವಡಿಸಬೇಕು ಹಾಗೂ ಅರಣ್ಯ ಇಲಾಖೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ವಿಶೇಷವಾಗಿ ವಾರಾಂತ್ಯಗಳಲ್ಲಿ ಸಾವಿರಾರು ಮಂದಿ ಭೇಟಿ ನೀಡುವ ಹಿನ್ನೆಲೆ ಸುರಕ್ಷತಾ ಕ್ರಮಗಳ ಅಗತ್ಯ ಹೆಚ್ಚಾಗಿದೆ. ಒಟ್ಟಾರೆ ಜೇನುನೊಣಗಳ ದಾಳಿಯಿಂದ ಪ್ರವಾಸಿಗರು ಆತಂಕಕ್ಕೀಡಾಗಿದ್ದು, ಅದೃಷ್ಟವಶಾತ್ ಯಾವುದೇ ದೊಡ್ಡ ಅನಾಹುತ ಸಂಭವಿಸಿಲ್ಲ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಮೇಲಪಳ್ಳಿ ಗ್ರಾಮದ ಗ್ರಾಮಸ್ಥರು ಹಾಗೂ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಮೇಲಪಳ್ಳಿ ಗ್ರಾಮದಲ್ಲಿ ಊರ ದೇವರಾದಂಥ ಶ್ರೀ ಗಂಗಾಮಾತಾ ದೇವಿಯನ್ನು ಹಳೆ ದೇವಾಲಯವನ್ನು ಕಡಿವಿ ನೂತನವಾಗಿ ಹೊಸ ದೇವಾಲಯವನ್ನು ನಿರ್ಮಿಸಿದ್ದಾರೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಮೇಲಪಳ್ಳಿ ಗ್ರಾಮಸ್ಥರು ಹಾಗೂ ದಾನಿಗಳ ಸಹಾಯದಿಂದ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿರ್ತೀವಿ. ಜೂನ್ 4 ಮತ್ತು 5ನೇ ತಾರೀಕು ಶ್ರೀ ಕಟ್ಟಡದ ಉದ್ಘಾಟನೆ ಹಾಗೂ ಕ್ಷೀರಾಭಿಷೇಕ ಮತ್ತು ಹೊಸ ವಿಗ್ರಹದ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ. ದಯವಿಟ್ಟು ಊರಿನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು, ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಇರುವಂತಹ ಶ್ರೀ ಗಂಗಾದೇವಿಯ ಭಕ್ತಾದಿಗಳೆಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಇಂತಿ ಮೈಲಪಳ್ಳಿ ಗ್ರಾಮಸ್ಥರು ಹಾಗೂ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಈ ಒಂದು ಆಹ್ವಾನವನ್ನು ನೀಡುತ್ತಿರ್ತೇವೆ. ಈ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಎಲ್ಲ ಗ್ರಾಮಸ್ಥರು ಏರ್ಪಡಿಸಿರ್ತಾರೆ. ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್,
ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ PUC, CET, ನೀಟ್ ಹಾಗೂ JEE ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 PU ಕಾಲೇಜ್ ಬೆಸ್ಟ್ PU ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ PU ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ PCMB ಪ್ಲಸ್ ನೀಟ್ ಪ್ಲಸ್ CET, PCMB JEE CET, PCMCS JEE CET, ಕಾಮರ್ಸ್ EBACS ಪ್ಲಸ್ CA ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ ಬೆಸ್ಟ್ PU ಕಾಲೇಜ್ ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು BCom ಜನರಲ್ ಹಾಗೂ ಇಂಟಿಗ್ರೇಟೆಡ್, BCA ಜನರಲ್ ಹಾಗೂ ಇಂಟಿಗ್ರೇಟೆಡ್, BSc ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಾವು ACE Aquatech ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಆಪೋಸಿಟ್ ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್ ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಜಿಲ್ಲೆಯ ಹಳ್ಳಿಗಳಲ್ಲಿ ಎದುರಾಗಿರುವ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಸಚಿವ MC ಸುಧಾಕರ್ ಕಳವಳ ವ್ಯಕ್ತಪಡಿಸಿದರು. HN ವ್ಯಾಲಿ ಯೋಜನೆಯ ಮೂಲಕ ಜಿಲ್ಲೆಯ ಕೆರೆಗಳಿಗೆ ನೀರು ತುಂಬಿಸುವ ಪ್ರಕ್ರಿಯೆಯ ಪ್ರಗತಿಯನ್ನ ಪರಿಶೀಲಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಚಿಂತಾಮಣಿ ತಾಲೂಕಿನಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಚಿವ MC ಸುಧಾಕರ್ ಭೂಮಿ ಪೂಜೆ ನೆರವೇರಿಸಿದರು. ನಂತರ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಮಾತನಾಡಿದ ಸಚಿವರು, ಜಿಲ್ಲೆಯ ಹಳ್ಳಿಗಳಲ್ಲಿ ಎದುರಾಗಿರುವ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಸಚಿವರು ಕಳವಳ ವ್ಯಕ್ತಪಡಿಸಿದರು. HN ವ್ಯಾಲಿ ಯೋಜನೆಯ ಮೂಲಕ ಜಿಲ್ಲೆಯ ಕೆರೆಗಳಿಗೆ ನೀರು ತುಂಬಿಸುವ ಪ್ರಕ್ರಿಯೆಯ ಪ್ರಗತಿಯನ್ನು ಪರಿಶೀಲಿಸಲಾಗುತ್ತಿದೆ. ತಾಂತ್ರಿಕ ಅಡೆತಡೆಗಳನ್ನು ನಿವಾರಿಸಿ ಶೀಘ್ರವಾಗಿ ಜಿಲ್ಲೆಯ ಎಲ್ಲಾ ಕೆರೆಗಳಿಗೆ ನೀರು ಹರಿಸಲು ಕ್ರಮ ಕೈಗೊಳ್ಳಲಾಗುವುದೆಂದು ಭರವಸೆ ನೀಡಿದರು. ಉನ್ನತ ಶಿಕ್ಷಣ ಸಚಿವರಾಗಿ ರಾಜ್ಯದ ಶಿಕ್ಷಣ ವ್ಯವಸ್ಥೆಯಲ್ಲಿ ತರಲಿರುವ ಬದಲಾವಣೆಗಳ ಬಗ್ಗೆ ಮಾತನಾಡಿದರು. ವಿಶೇಷವಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಗಳನ್ನು ಒದಗಿಸಲು ಬದ್ಧವಾಗಿದ್ದೇವೆ ಎಂದು ತಿಳಿಸಿದರು. ಈ ರೀತಿ ಮಾಡಬೇಕು ಅಂತ ಹೇಳಿ ನಂತರ ಅವರ ಒಂದು ಸೂಚನೆ ಮೇರೆಗೆ ತಾಂತ್ರಿಕವಾಗಿ ಎಲ್ಲ ಅವರ ಸಲಹೆಗಳನ್ನು ಪಡೆದು ಈಗ ಸುಮಾರು 84 ಕೋಟಿಗೆ ಈ ಒಂದು ಕಾಮಗಾರಿಯನ್ನು ಪ್ರಾರಂಭ ಮಾಡುವಂಥದ್ದಾಗಿದೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಶಿಡ್ಲಘಟ್ಟಕ್ಕೆ ಕಳೆದ ವರ್ಷ ನವೆಂಬರ್ 24ನೇ ತಾರೀಕು ಬಂದಂಥ ಸಂದರ್ಭದಲ್ಲಿ ಇದಕ್ಕೆ ಅಧಿಕೃತವಾಗಿ ಭೂಮಿ ಪೂಜೆಯನ್ನು ನಾವು ಮಾಡಿದ್ವಿ. ಆದರೆ ನಂತರ ಇದು ಸರ್ವೆ ಕಾರ್ಯ ಮತ್ತು ಟೆಂಡರ್ ಪ್ರಕ್ರಿಯೆಯಲ್ಲಿತ್ತು. ಆ ಸಂದರ್ಭದಲ್ಲಿ ಈಗ ಟೆಂಡರ್ ಅಂತಿಮವಾಗಿ ಎಲ್ಲ ಆಗಿರ್ತಕ್ಕಂಥದ್ದು. ಈಗ ಕಾಮಗಾರಿ ಕೂಡ ಪ್ರಾರಂಭ ಮಾಡಿದ್ದಾರೆ. ಆ ಕಾಮಗಾರಿ ಬಗ್ಗೆ ಸಂಪೂರ್ಣವಾಗಿ ಮತ್ತೊಂದು ಸಾರಿ ಏನೆಲ್ಲ ನಾವು ಮಾಡ್ತಾಯಿದ್ದೀವಿ ಕಾಮಗಾರಿಯಲ್ಲಿ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಮತ್ತು
ಯಾವುದೇ ರೀತಿ ಇಲ್ಲಿ ಒಳಚರಂಡಿ ನೀರಾಗ್ಬೋದು ಅಥವಾ ಚಿಂತಾಮಣಿ ನಗರದ ಭಾಗದಿಂದ ಬರ್ತಕ್ಕಂಥ ಮಳೆ ನೀರು ಅಥವಾ ಮನೆಗಳಿಂದ ಬರ್ತಕ್ಕಂಥ ಗ್ರೇ ವಾಟರ್ ಅಂತ ಏನು ಕರಿತೀವಿ ಅದು ಬರಬಾರ್ದು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಇದು ಸಂಪೂರ್ಣವಾಗಿ ಇದು ಕುಡಿಯೋ ನೀರಿಗೆ ಬಳಸುವಂಥದ್ದು ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಈಗೇನು ನಾವು KC ವ್ಯಾಲಿ 2ನೇ ಹಂತದ ನೀರು ಕೂಡ ಈ ಕೆಲವು ಕೆರೆ ಮೇಲೆ ಇರ್ತಕ್ಕಂಥ ಕೆರೆಗಳಿಗೆ ಬರುವಂಥದ್ದಿದೆ. ಈಗ ಅದನ್ನು ಕೂಡ ನಾನು ಅವ್ರಿಗೆ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ಈ ಸಾಲಲ್ಲಿ ಏನು ನೆಕ್ಕುಂದಿ ಕೆರೆಗೆ ಬರ್ತಕ್ಕಂಥ ಸಾಲು ಮೇಲ್ಗಡೆಯಿಂದ ಮಳೆ ನೀರು ಬರುವಂಥ ಸಾಲಿಗೆ KC ವ್ಯಾಲಿ ನೀರು ಕೊಡುವಂಥದ್ದು ಬೇಡ ಅಂತಕ್ಕಂಥದ್ದು ಹೇಳಿದ್ದೀನಿ ಸಂಬಂಧಪಟ್ಟ ಇಂಜಿನಿಯರ್ಗೆ. ಅದನ್ನು ಕೂಡ ನಾವು ಕ್ರಮ ತೆಗೆದುಕೊಳ್ತೀವಿ. ಮತ್ತು ಒಳಚರಂಡಿ ವ್ಯವಸ್ಥೆ ಕೂಡ ಏನು ಹಾಳಾಗಿತ್ತಿದೆ ಅದನ್ನು ಹೊಸದಾಗಿ ಮಾಡುವಂಥದ್ದಕ್ಕೆ ನಾನು ಸುಮಾರು 52 ಕೋಟಿ ಒಳಚರಂಡಿಗೆ KUDFCಯಿಂದ ಕೊಡಿಸಿದ್ದೆ. ಅದರಲ್ಲಿ ಅದನ್ನು ಕೈಗೆತ್ತಿಕೊಳ್ತಾ ಇದ್ದೀವಿ. ಮತ್ತು ಇಂಟರ್ಸೆಪ್ಷನ್ ಆ್ಯಂಡ್ ಡೈವರ್ಷನ್ ಅಂತೇಳಿ ಮತ್ತೊಂದು. ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಅಧ್ಯಕ್ಷರಾದ ಜಗನ್ನಾಥ್, ಮಾಜಿ ಉಪಾಧ್ಯಕ್ಷೆ ರಾಣಿಯಮ್ಮ, ನಗರಾಭಿವೃದ್ಧಿ ಅಧ್ಯಕ್ಷರಾದ ಶ್ರೀನಾಥ್ ಬಾಬು, ಸದಸ್ಯರಾದ RMJ ಶ್ರೀನಿವಾಸ್, ಮುಖಂಡರಾದ ಉಮೇಶ್, ಶೇಖ್, ಸಾದಿಕ್, ರಜ್ವಿ ಮತ್ತಿತರರು ಹಾಜರಿದ್ದರು. ಅಸ್ಲಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ರಸ್ತೆಗೆ ಬಡಿಯುವ ಪೈಂಟ್ ತುಂಬಿಕೊಂಡು ಸಾಗುತ್ತಿದ್ದ ಟೆಂಪೋ ಪಲ್ಟಿಯಾದ ಪರಿಣಾಮ ರಾಷ್ಟ್ರೀಯ ಹೆದ್ದಾರಿಯೇ ಬಣ್ಣ ಬಣ್ಣವಾಗಿ ಮಾರ್ಪಟ್ಟ ಘಟನೆ ನಡೆದಿದ್ದು, ಅಪಘಾತದ ತೀವ್ರತೆಗೆ ಟೆಂಪೋದಲ್ಲಿದ್ದ ಪೈಂಟ್ ಡಬ್ಬಿಗಳು ರಸ್ತೆ ತುಂಬಾ ಚೆಲ್ಲಾಪಿಲ್ಲಿಯಾಗಿ ಕೆಲಕಾಲ ವಾಹನ ಸಂಚಾರಕ್ಕೂ ಅಡಚಣೆ ಉಂಟಾಯಿತು. ರಸ್ತೆ ಮಧ್ಯೆ ಪಲ್ಟಿಯಾಗಿ ಬಿದ್ದಿರುವ ಟೆಂಪೋ, ರಸ್ತೆ ತುಂಬ ಹರಡಿಕೊಂಡಿರುವ ಬಣ್ಣದ ಪೈಂಟ್. ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಗೌರಿಬಿದನೂರು ರಸ್ತೆಯ ಡಿವೈನ್ ಸಿಟಿ ಬಳಿ. ಗೌರಿಬಿದನೂರಿನಿಂದ ಚಿಕ್ಕಬಳ್ಳಾಪುರದ ರಾಷ್ಟ್ರೀಯ ಹೆದ್ದಾರಿಗೆ ಮಾರ್ಕಿಂಗ್ಗೆ ಬಳಸುವ ಪೈಂಟ್ ತುಂಬಿಕೊಂಡು ಸಾಗಿಸುತ್ತಿದ್ದ ಟೆಂಪೋ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಮಧ್ಯೆ ಅಳವಡಿಸಿದ ಬ್ಯಾರಿಕೇಡ್ಗಳು ಸಂಪೂರ್ಣ ನಜ್ಜುಗುಜ್ಜಾಗಿವೆ. ಅಪಘಾತದ ಪರಿಣಾಮ ಟೆಂಪೋದಲ್ಲಿದ್ದ ಪೈಂಟ್ ಡಬ್ಬಿಗಳು ಸಿಡಿದು ರಸ್ತೆ ತುಂಬ ಬಣ್ಣ ಹರಡಿಕೊಂಡಿದೆ. ಅಪಘಾತದ ಬಳಿಕ ಕೆಲಕಾಲ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿದ್ದು, ಟೆಂಪೋ ಚಾಲಕನ ಅಜಾಗರೂಕತೆ ಅಥವಾ ಅತಿವೇಗವೇ ಅಪಘಾತಕ್ಕೆ ಕಾರಣ ಎನ್ನುವ ಅನುಮಾನ ವ್ಯಕ್ತವಾಗಿದೆ. ಗಾಜು ನಿಧಾನಕ್ಕೆ ಹೋಗ್ರಪ್ಪ ತಮ್ಮನ್ನ ಅಂತ ಏನಾಗಿಲ್ಲ ಆಡೇ ಆಡೇ తాళం తీసుకొని సాయి సార్
ಸೈಟ್ಗಳ ಸರ್, ಇದು ಗೌರಿಬಿದನೂರಿಂದ ಚಿಕ್ಕಬಳ್ಳಾಪುರ ಬರ್ತಾ ಇದ್ದ ಒಂದು ಟಾಟಾ ಇಂಟ್ರಾ ಅಂತ ಬ್ರೇಕ್ ಏನೋ ಸಡನ್ ಆಗಿ ಬರ್ಲಿಲ್ಲ ಅಂತ ಹೇಳ್ಬಿಟ್ಟು ಜನರನ್ನು ತಪ್ಪಿಸಿ ಈ ಕಡೆ ಡಿವೈಡರ್ ಮೇಲೆ ಹಸಿ ಗಾಡಿ ಪಲ್ಟಿ ಆಗಿದೆ ಅಷ್ಟೇ, ಏನಾಗಿಲ್ಲ. ಡ್ರೈವರ್ ಸಣ್ಣ ಪುಟ್ಟ ಗಾಯಗಳು ಆಗಿದೆ, ಗಾಡಿಗೆ ಸ್ವಲ್ಪ ವೇಟ್ ಬಿದ್ದಿದೆ. ಏನ್ ತುಂಬ್ಕೊಂಡ್ ಸರ್, ರೋಡ್ ಕೆಲಸ ಮಾಡ್ತಾರಲ್ಲ, ಪೇಂಟ್ ತುಂಬ್ಕೊಂಡ್ ಬಂದಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಜನರಿಗೆ ಡ್ರೈವರ್ ಸಣ್ಣ ಪುಟ್ಟ ಗಾಯ ಆಗಿದ್ದಾರೆ, ಗಾಡಿಗಂತೂ ತುಂಬಾ ಡ್ಯಾಮೇಜ್ ಆಗಿದೆ. ನೋಡಿದಿರಾ, ಎಲ್ಲ ನೋಡಿದ್ದಾರೆ. ಡ್ರೈವರ್ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಬ್ರೇಕಿಂಗ್ ಈಗ ಅಪ್ ಅಲ್ವಾ ಸರ್ ಇದು? ಏನಿಲ್ಲ ಸರ್, ಡೌನು ಆ ಕಡೆಯಿಂದ ಡೌನ್ ಬರ್ತಾ, ಇದು ಹೋಗ್ತಾ ಅಪ್ ಇರೋದು. ಇದು ಈ ಕಡೆ ಚಿಕ್ಕಬಳ್ಳಾಪುರ ಟುವರ್ಡ್ಸ್ ಗೌರಿಬಿದನೂರು ಕಡೆಯಿಂದ ಚಿಕ್ಕಬಳ್ಳಾಪುರ ಕಡೆ ಬರ್ತಾ ಇದ್ದಿದ್ದು ಗಾಡಿ ಬರ್ತಾ ಇದ್ದಿದ್ದು. ಸೊ ಬ್ರೇಕ್ ಏನೋ ಬರ್ಲಿಲ್ಲ ಅಂತ ಹೇಳ್ಬಿಟ್ಟು ತಪ್ಸಕ್ ಹೋಗಿದ್ದಾರೆ ಗಾಡಿಗೆ. ಬಟ್ ಯಾರಿಗೂ ಏನೋ ಅಪಾಯ ಆಗಿಲ್ಲ. ಬಟ್ ಗಾಡಿ ಮಾತ್ರ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಏನು ಮಾಡಕ್ಕಾಗಲ್ಲ. ಪೇಂಟ್ ಎಷ್ಟು ಸಾವಿರ ರೂಪಾಯಿ ಪೇಂಟ್ ಇರ್ಬೋದು? ಅದೇ ಹೆಚ್ಚು ಕಮ್ಮಿ ಒಂದು 60,000-70,000 ಪೇಂಟ್ ಇರ್ಬೋದು ಸರ್. ಎಲ್ಲ ಕಾಸ್ಟ್ಲಿ ಪೇಂಟ್, ಎಲ್ಲ ರೋಡ್ ಅವರು ಯೂಸ್ ಮಾಡೋದೆಲ್ಲ ಬ್ರಾಂಡೆಡ್. ಒಂದು 60,000-70,000 ಲಾಸ್ ಆಗಿರ್ಬೋದು. ರೇಡಿಯಂ ಪೇಂಟ್ ರೇಡಿಯಂ ಪೇಂಟ್ ಇನ್ನು ಅಪಘಾತದಿಂದ ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆದರೆ ರಸ್ತೆಯೆಲ್ಲ ಬಣ್ಣ ಚೆಲ್ಲಿಕೊಂಡಿದ್ದರಿಂದ ವಾಹನ ಸವಾರರು ಎಚ್ಚರಿಕೆಯಿಂದ ಸಂಚರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಒಟ್ಟಾರೆ ರಸ್ತೆ ಪೇಂಟ್ ತುಂಬಿಕೊಂಡು ಸಾಗಿಸುತ್ತಿದ್ದ ಟೆಂಪೋ ಪಲ್ಟಿಯಾದ ಪರಿಣಾಮ ಹೆದ್ದಾರಿಯೇ ಬಣ್ಣ ಬಣ್ಣವಾಗಿ ಮಾರ್ಪಟ್ಟಿದ್ದು ಕೆಲ ಕಾಲ ಸಾರ್ವಜನಿಕರಲ್ಲಿ ಕುತೂಹಲ ಮೂಡಿಸಿತು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳ್ಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.